ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತು ನೀನೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ, ಅದು ನೆಕ್ಸ್ಟ್ ಹಾಕ್ತೀನಿ. ನೀನು ಜಾಸ್ತಿನ ವಿಡಿಯೋ ಮಾಡ್ಕೊಂಡಿಲ್ಲ. ಇವತ್ತು ಈಗ ಎಲ್ಲ ಕೆಲಸ ಮುಗಿಸ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಮನೆ ಎಲ್ಲ ಕೆಲಸ ಮುಗೀತು. ದೀಪ ಹಚ್ಚಿದೆ. ಈಕಿ ತರಕಾರಿ ಹೆಚ್ಚಿ ಬ್ಯಾಳಿ ತೊಳೆದು ಹಾಕಿಟ್ಟಿದ್ದೆ, ನೀರು ಹಾಕಿಟ್ಟಿದ್ದೆ. ತರಕಾರಿ ಹೆಚ್ಚಿ ಹಾಕಿ ಈಗ ಕುದಿಯೋಕ್ಕಿಟ್ಟಾಳ. ಈರುಳ್ಳಿ ಟೊಮೆಟೊ ಅವನ್ನೆಲ್ಲ ಹೆಚ್ಚಾಕತ್ತಾಳ. ತರಕಾರಿ ಹೆಚ್ಚಿಡುವ ಅಂತಂದು ಹೇಳೋಗಿದ್ದೆ. ಹೆಚ್ಚಿಟ್ಟು ಈಗ ಒಗ್ಗರಣೆ ಕೊಡಬೇಕು. ಬಿಸಿಬೇಳೆ ಬಾತ್ ಮಾಡ್ಬೇಕಂತ ಅದಕ್ಕೆ ಆಕಿನ ಹೆಚ್ಚಿ ಕೊಡಕತ್ತಾಳ. ನಾನು ಅವಲಕ್ಕಿ ಮಾಡ್ತೀನಿ ಅಂದೆ, ಬಟ್ ಆಕಿ ಬಿಸಿಬೇಳೆ ಬಾತ್ ಮಾಡೋ ತಿನ್ನಂಗೆ ಆಗೈತೆ ಅಂದ್ರೆ ಹಾಗಾಗಿ ಮಾಡಾಕತ್ತೀವಿ. ಹೆಚ್ಚು ಕೊಡಕತ್ತಾಳ. ಒಗ್ಗರಣೆ ಕೊಡ್ಬೇಕೀಗ. ನಾವೇ ಇಲ್ಲದ ಆಕಿದು ಸ್ನಾನ ಆಯಿತು, ನಂದು ಸ್ನಾನ ಆಯಿತು. ಈ ಟಿ ವಿ ರಿಮೋಟಲ್ಲಿ ಐತಿ. 4 ಆಕಿಗೆ ಜಳಕ ಮಾಡಿಸಿ ನಾನು ಜಳಕ ಮಾಡಿ ಬಂದೆ ನೋಡ್ರಿ. ಎಷ್ಟಾದವು ನಮ್ಮಿ? 4 ಅಲ್ವಾ? ಗಾಳಿ ಎಲ್ಲ ಕಸ ಒಳಗೆ ಬರ್ತೈತಿ. ಗಾಳಿ ಬರಲಿ ಅಂತ ಕಿಟಕಿ ತೆಗೆದ್ರೆ ರೋಡ್ನೇನು ಕಸ ಎಲ್ಲ ಮನೆ ಒಳಗೆ ಬರ್ತೈತಿ. ಹಿಂಗೆ ಊರಿಗೆ ತೆಲು ಸಾಗತೈತೆ ಅಂತ ತಲೆ ಹಿಡ್ಕೊಂಡು ಕುಂತಾರ ಕೆಲಸ ಮಾಡಿ. ಊನು ಗೊಂಬೆ ಹಂಗ್ಯಾಕದೆ ಹೊಸಡಿ ಊನು ಇಲ್ಲ ಅಂತ ಹೇಳ್ತಾಳ. ಊನು ಇಲ್ಲ ಅದಿಲ್ಲ. ಹೌದವ್ವ, ಊನು ಇಲ್ಲ. ಬಿಸಿಬೇಳೆ ಬಾತ್ ಮಾಡ್ತೀನಿ. ಈಗ ಹೋಗಿ ಒಗ್ಗರಣೆ ಕೊಡ್ತೀನಿ. ಅಕ್ಕಿ ಹೆಚ್ಚು ಕೊಟ್ಟ ಮೇಲೆ ದೀಪ ಹಚ್ಚಿದೆ. ಹಂಗೆ ಸಿಂಪಲ್ಲಾಗಿ ಹೂವಿಲ್ಲ ಏನಿಲ್ಲ, ಹಂಗೆ ದೀಪ ಹಚ್ಚಿದ. ಎಣ್ಣೆನೂ ಇದ್ದಿದ್ದಿಲ್ಲ, ದೇವ್ರ ದೀಪದ ಎಣ್ಣೆ ಖಾಲಿ ಆಗೈತಿ. ಈಗ 1.5 ತಿಂಗಳಾತು ನಾವು ತೊಗೊಂಬಂದು 2 ಪ್ಯಾಕೆಟ್ ತಂದಿದ್ವಿ, ಖಾಲಿ ಆಗ್ಬಿಡ್ತು. ಹೋಗ್ಬೇಕು ಇವತ್ತು. ಹೋಗಿ ದೀಪದ ಎಣ್ಣೆ, ಜೋಳ ಖಾಲಿ ಆಗ್ಯಾವ, ಜೋಳ ತೊಗೊಂಬರ್ಬೇಕು. ಮತ್ತು ಏನೇನು ಖಾಲಿ ಆಗೈತಿ, ಅಷ್ಟೊಂದು ಏನು ಖಾಲಿ ಆಗಿಲ್ಲ, ಸ್ವಲ್ಪ ಸಣ್ಣ ಪುಟ್ಟ ಖಾಲಿ ಆಗ್ಯಾವ. ಅವನ್ನೆಲ್ಲ ತೊಗೊಂಬರ್ತೀವಿ. ಹೋಗಿ ನಾಷ್ಟ ಮಾಡ್ತೀವಿ. ಫಸ್ಟ್ ನಾಷ್ಟ ಮಾಡಿ ತೊಗೊಂಬರ್ತೀವಿ. ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಈಗ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್. ತಲೆನೂ ಸಾಗತ್ತೈತಂತ. ಅದೇನು ತಲೆ ಒಬ್ಬೊಬ್ಬರಿಗೆ ಒಂದೊಂದ್ಸಲ ಬರುತ್ತೆ ತಲೆನೋವು. ಅದು ಯಾಕೆ ಬರುತ್ತೆ ಅಂದ್ರೆ ಮೊಬೈಲ್ ಜಾಸ್ತಿ ನೋಡಿದ್ರ, ಹಿಂಗೆ ಹಿಡ್ಕೊಂಡು ಮಕ್ಕೊಂಡ್ರ, ಹಿಂಗೆ ಹಿಡ್ಕೊಂಡು ಕುತ್ಕೊಂಡ್ರ ತಲೆನೋವು ಬರುತ್ತೆ. ನನಗೂ ಹಂಗೆ ಬರ್ತೈತಿ ಜಾಸ್ತಿ ಮೊಬೈಲ್ ಯೂಸ್ ಮಾಡಿದ್ರೆ. ಆಮೇಲೆ ನಿದ್ದೆ ಮರ್ಕಳಿ ಆದ್ರೆ ತಲೆನೋವು ಬರ್ತೈತಿ. ಓಕೆ, ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ನೋಡ್ರಿ, ಇವತ್ತು ನಾನು ಶನಿವಾರ ಬೆಳಿಗ್ಗೆ ನಾಷ್ಟಕ್ಕೆ ಪಲಾವ್ ಮಾಡೀನಿ. ಸಿಂಪಲ್ಲಾಗಿ ಯಾವುದೇ ಥರದ್ದು ಮಸಾಲೆ ಐಟಮು ಏನು ಹಾಕಿಲ್ಲ, ಸಿಂಪಲ್ಲಾಗಿ ಮಾಡೀನಿ. ಇಲ್ಲಿ ಮೊಸರು ಬಜ್ಜಿ ಚೆನ್ನಾಗಿ ಮಸ್ತ್ ಘಮ ಘಮ ಅನ್ನಕತ್ತೈತಿ ಫ್ರೆಂಡ್ಸ್. ಮೊಸರು ಬಜ್ಜಿ ಹಾಕ್ಕೊಳಕತ್ತೀನಿ. ಬ್ಯಾಂಕಿಗೆ ಹೋಗಿದ್ವಿ. ಬ್ಯಾಂಕಿಗೆ ಹೋಗಿ ನಮ್ಮ ನವ್ಯಂದು ಒಂದು ಸ್ವಲ್ಪ ಪಾಸ್ಬುಕ್ ಎಂಟ್ರಿ ಮಾಡ್ಸೋದಿತ್ತು. ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋಕೆ ಹಾಕಿವಿ ನೋಡ್ರಿ. ಪೌಡ್ರ್ ತೊಗೊಂಬಂದಿದ್ರು, ಹಾಗಾಗಿ ಅದನ್ನು ಕ್ಲೀನ್ ಮಾಡೋಕೆ ಹಾಕಿವಿ. ಈಗ ನಾಷ್ಟ ಮಾಡ್ತೀವಿ. ಅವ್ರು ತಿನ್ನಕತ್ತಾರ ಅಲ್ಲೇ ನೋಡ್ರಿ. ಬ್ಯಾಂಕಿಗೆ ಹೋಗಿದ್ವಲ್ಲ, ಈಕೆ ಹಾಕ್ಕೊಂಡು ಆಕಿಗೆ ತಿನ್ಸಾಕತ್ತಾಳ. ಕೆಳಗೆ ನೋಡ್ರಿ ಅಲ್ಲಿ ಹೆಂಗೆ ಬಿದ್ದೈತಿ ಮೊಸರು. ನೀ ತಿನ್ನಕ್ಕಿಗೆ ನಾ ತಿನ್ನಿಸ್ತೀನಿ. ಕೈ ನೋಡಿ, 2 ಬಾಯ ಹಾಕ್ಕೊಂತ ಹಂಗಾಗೈತೆ ರೀ. ಚಲೋ ಆಗೈತೆ. ನೀ ತಿಂದೇನು ನಮ್ಮಿ? ಜೋರಿಲ್ಲ ಫ್ರೆಂಡ್ಸ್. ನೋಡ್ರಿ ಮಸ್ತ್ ಆಗೈತಿ, ತಿಂತೀನಿ. ಸೌಂಡ್ ಒಂಚೂರು ಕಡಿಮೆ ಇಟ್ಕೋರಿ, ಅದು ಟಿ ವಿದು ಕಡಿಮೆ ಐತಿ. ಮಸ್ತ್ ಐತಿ, ಹೋಟೆಲ್ ಸ್ಟೈಲು. ಅರ್ಶಿನೂ ಹಾಕಿಲ್ಲ, ಮಸ್ತ್ ಆಗೈತಿ ಫ್ರೆಂಡ್ಸ್. ನೆಕ್ಸ್ಟ್ ಟೈಮ್ ಮಾಡಿದಾಗ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆಗೆ, ನೀವು ಮಾಡ್ಕೊತ್ರಿ. ಪ್ರತಿ ಸಲ ಪಲಾವ್ ಮಾಡ್ತಿದ್ದೆ, ಎಲ್ಲ ಮಸಾಲೆ ಹಾಕ್ತಿದ್ದೆ, ಅದು ಚಲೋ ಆಕತಿ. ಬಟ್ ಅದು ಡಿಫ್ರೆಂಟು. ಇದು ಮಸಾಲೆ ಐಟಮ್ ಹಾಕಿಲ್ಲ, ಅಂದರೆ ಧನಿಯಾ, ಗರಂ ಮಸಾಲ
ಖಾರದ ಪುಡಿ ಹಾಕಿಲ್ಲ, ಸಿಂಪಲಾಗಿ ಮಾಡೀನಿ, ಮಸ್ತ್ ಆಗೈತೆ. ಕದ ಬಡ್ಕೊತೈತನ ಫ್ರೆಂಡ್ಸ್. ನೋಡ್ರಿ ಅಕ್ಕಿನ ಮಾಡ್ತಾ ಅಂತ ಮಾಡಲಿ. 2 ಸ್ಪೂನ್ ತುಪ್ಪ ಹಾಕ್ಯಾಳ, ಒಂದು 2 ಸ್ಪೂನ್ ಎಣ್ಣೆ ಹಾಕ. ಅದರಲ್ಲಿ ನಿಧಾನ ತುಂಬೈತದು ಎಣ್ಣೆ. ಟಿವ್ಯಾಗ ಸಾಂಗ್ ಒಂದು ಹತ್ತೈತಿ. ಎಣ್ಣೆ ಹಾಕಿದೆ. ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಹಾಕು. ಏನು ಹಾಂ ಏನೇನು ಹಾಕಿದೇವ? ಟಿವಿ ಸೌಂಡ್ ಕಡಿಮೆ ಮಾಡಿದೆ. ತಿನ್ನು. ಕಸ ಇಲ್ಲ ಇಟ್ಟಿದ್ದೀ, ಹಾಕ್ಬೇಕು ಹೋಗಿ ಡಸ್ಟ್ಬಿನ್ಗೆ. ಸಣ್ಣಗೆ ಎತ್ಕೊಂತ ನಿಂತ್ರೆ ಲೇಟ್ ಆಕೈತಿ. ಪರ 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 ಚಂದಾಗಿಡ. ಅದ್ರಾಗ ಐತಿ ಸ್ಪೂನ ಐತಿ ನೋಡವ್ವ. ಹಿಂಗೆ ನೋಡ್ರಿ, ಅಂದಾರ ಒಂದಿನ ಅಡುಗೆ ಮನೆಗೆ ಬಂದು ಅಡುಗೆ ಮಾಡಕ್ಕೆ ನಿಂತ್ರೆ ಇದ್ರಂದು ಅದ್ರಾಗ ಅದ್ರಂದು ಇದ್ರಾಗ ಹಾಕಿ ಒಂದೇ ಹಾಕಿ ನೋಡು, ಕಾದೈತೆ ಇಲ್ಲ ನೋಡು, ಕಾದೈತೇನೆ ಎಣ್ಣೆ. ಫಸ್ಟ್ ಕೈ ಒರೆಸ್ಕೊ, ತ್ಯಾವಾಗ್ಯಾವ. ಈಗ ಹಾಕು, ಕಾದಿರುತ್ತೆ ನಾವು ಇಷ್ಟು. ಸಾಸಿವೆ ಹಾಕಿ, ಜೀರಿಗೆ ಕಾಲೇಗ ಅಲ್ಲಿ ತೊಗೊಂಬರ್ಬೇಕು ಫ್ರಿಜ್ನಾಗ ಇಲ್ಲ. ಅಷ್ಟು ಸಾಕು. ಜೀರಿಗೆ ಹಾಕಿದ್ಯಾ? ಈರುಳ್ಳಿ ಹಾಕೀಗ. ನೆಕ್ಸ್ಟ್ ಕ್ಯಾರೆಟ್ ತಿನ್ನಕತ್ತೀನಿ ನಾನು. ನೋಡಿ, ಈರುಳ್ಳಿ ಮುಂದಿರ್ಬೇಕು, ಟೊಮೆಟೊ ಹಿಂದಿರ್ಬೇಕು. ಹುಷಾರು. ಟೊಮೆಟೊ ಬೀಳ್ತೈತಿ. ಹಸಿಮೆಣ್ಸಿಕಾಯಿ ಹಾಕಿದ್ರೆ ಕರಿಬೇವು, ಹಸಿಮೆಣ್ಸಿಕಾಯಿ ಹಾಕ್ಬಿಡು. ಫ್ರೈ ಮಾಡೀಗ, ಮಿಕ್ಸ್ ಮಾಡಿ. ಒಂಚೂರು ಕೆಂಪಗಾಗ್ಬೇಕು ಈರುಳ್ಳಿ. ಏನ ಹಾಂ ಕಲರ್ ತೆಗಿಲೇನು? ಘಾಟ ಟೊಮೆಟೊ ಹಾಕೀಗ. ಫ್ರೈ ಮಾಡಿ. ಒಂದು ಸ್ವಲ್ಪ ಉಪ್ಪು, ಅರಿಶಿನ ಹಾಕ್ಬೇಕೀಗ. ರುಚಿಗೆ ತಕ್ಕಷ್ಟು ಹಾಕಿಬಿಡು. ತಗೋಯಿಲ್ಲ ಅದನ್ನ ತೋರಿಸ್ತೀನಿ ನೋಡು. 1 ಸ್ಪೂನ, 2 ಮೇಲೊಂದು ಚೂರು, ಮತ್ತು ಬೇಕಂದ್ರೆ ಹಾಕೊಳಕ್ಕೆ ಬರ್ತೈತಿ, ಅದಿಲ್ಲ. ಒಂದು ಲೋಡ್ ಓಡಾಗತ್ತೈತಿ, ಇನ್ನೂ ಒಂದು ಲೋಡ್ ಇಲ್ಲದು. ಹಾಂ, ಒಂದು 1/4 ಟೀ ಸ್ಪೂನ್ ಅಷ್ಟು ಹಾಕಿ. ಸರಿ, ಒಳಗೆ ತುರುಕಿ ಹಾಕ್ಬೇಕಂದ, ಮತ್ತಿಲ್ಲಾಂದ್ರೆ ಇದು ಸೀಳು ಬಿಡ್ತೈತಿ. ನೋಡಿಲ್ಲ, ಅಲ್ಲಿ ಸೀಳು ಐತಿ ನೋಡ್ರಿ. ಹಾಕಿ ಇನ್ನೊಂದು ಚೂರು. ಭಾಳ ಐತಿ ಬಿಡ್ಗನ. ಅರಿಶಿನ ಒಳ್ಳೇದು ಗೊತ್ತಾ. ಚಂದ ಮಿಕ್ಸ್ ಮಾಡಿ ಇದನ್ನ ಹಾಕು. ಫಸ್ಟ್ ಒಂದು ಮೆತ್ತಗಾಲಿ ಟೊಮೆಟೊ. ಹಾಂ, ಸ್ವಲ್ಪ ಇತ್ತು ಅದು. ಮೆಣಸಿನ್ಕಾಯಿ ಎಷ್ಟು ಹಾಕಿ? ಅಷ್ಟೇನಾ? ಇರು, ಒಂದು ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ, ಅಂದ್ರೆ ಕೆಂಪಗಾಗುತ್ತೆ. ಏನದ? ಉಪ್ಪು ಹೋಗುತ್ತಾ? ನೀರು ಹಾಕ್ತೀಯಲ್ಲ ಆಮೇಲೆ. ಈಗ ಇದನ್ನು ಹಾಕು, ಮಸಾಲೆ ಹಾಕಿ ಅಕ್ಕಿ ಬ್ಯಾಳಿನ ಇನ್ನೂ ವಿಸಲ್ ಹೋಗ್ಬೇಕಿದೆ.
ಒಲಿ ಸಣ್ಣಗಿಡು, ಸಣ್ಣಗಿಟ್ಟು ಮುಚ್ಚಿಡು. ಒಂದು ಸ್ವಲ್ಪ ಮೆತ್ತಗೆ ಹಾಕೋ ಈರುಳ್ಳಿ ಟೊಮೆಟೊ. ಇದನ್ನ ಹಾಕ್ಬೇಕ ಈಗ? ಏನು ಇಲ್ಲ, ಅದು ಮುಚ್ಚಿಡು, ಮೆತ್ತಗಾಲೆ ಅವು. 1 ನಿಮಿಷ ಅಷ್ಟೇ. ಏನು ಮಾಡಕತ್ತಿ? ಹಾಂ ನೀರು ಹಾಕ್ತಿಲ್ಲ, ಅವು ಹೋಗಾಯ್ತು. ಮುಚ್ಚಿಡು. ನೋಡ್ರಿ ಫ್ರೆಂಡ್ಸ್, ಮುಚ್ಚಿಟ್ಟಾಳ. ಈಗ ಒಂದು ಸ್ವಲ್ಪ ಇದು ಮೆತ್ತಗಾಗಬೇಕು. ಇನ್ನೊಂದು ಚೂರು ಮೆತ್ತಗಾದ್ಮೇಲೆ ಮಸಾಲೆ ಪುಡಿ ಹಾಕಿ ಅದು ತರಕಾರಿ ಹಾಕಿ ಅದ ಕುಕ್ಕರ್ನಾಗ ಒಂದು 2 ಗ್ಲಾಸ್ ನೀರು ಬಿಸಿಗಿಡು. ಬಿಸಿನೀರು ಹಾಕ್ಬೇಕು, ತಣ್ಣೀರು ಹಾಕ್ಬಾರ್ದು. ತಣ್ಣೀರು ಹಾಕಿದ್ರೆ ಟೇಸ್ಟ್ ಬರೋಲ್ಲ, ಬಿಸಿನೀರು ಹಾಕಿದ್ರೆ ಟೇಸ್ಟ್ ಬರ್ತೈತಿ. ಏನು ಮಿಕ್ಸ್ ಮಾಡಿ ಬಿಸಿನೀರು ಹಂಗೆ ಹಾಕ್ಬೇಕು. ಇದನ್ನ ತೆಗೆದು ಇದಕ್ಕೆ ಹಾಕು, ಓಕೆನಾ? ಆಮೇಲೆ ಇದು ಖಾಲಿ ಆಗತ್ತಿಲ್ಲ, ಇದ್ರಾಗ ನೀರು ಹಾಕು. ನೀರು ಕಡಿಮೆ ಆಗ್ಯಾವ ಏನು? ಅದಕ್ಕೆ ಆಗೈತಿ. ಮಸಾಲೆ ಹಾಕಿ ಬೇಡ, ತಣ್ಣೀರು ಹಾಕ್ಬಾರ್ದು. ಅದನ್ನ ಇದಕ್ಕೆ ಹಾಕಿ ಬಿಸಿನೀರಿಗೆ ಅದ್ರೊಳಗೆ ಕಾಸಿ ಹಾಕಿಬಿಡು. ಅಂದು ನಿಧಾನ ಕೈಗೆ ಸುಟ್ಕೊಂಡು ಮತ್ತೆ ಭಾಳ ಐತಂದು ಸ್ವಲ್ಪ ಐತದ. ಬಿಡು ಸಾಕು. ಇಲ್ಲ ಇನ್ನೂ ಭಾಳ ಐತನ? ಸಾಕು ಅಷ್ಟೇ. ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನಿಧಾನ. ಹೆಂಗೆ ಅನ್ನಿಸ್ತೈತಿ ಎಕ್ಸ್ಪೀರಿಯನ್ಸ್ ಅಡುಗೆ ಮಾಡೋದು? ಸಿಡಿಸ್ಕೊಂಡೆ? ಎಕ್ಸ್ಪೀರಿಯನ್ಸ್ ಹೆಂಗೈತಿ? ನಾರ್ಮಲ್. ಯಾವಾಗ? ಕೆಳಗಡೆ ಮನೆ ಇದ್ದಾಗ ಪಲ್ಯ ಮಾಡಿದ್ನ. ಈಗ ವಾಷಿಂಗ್ ಮಿಷಿನ್ ಹೋಗ್ಯಾಕೆ ಬಂತು. ಹಾಕು. ಅದು ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಒಂದು ಹಾಕಿಬಿಡು. ಹಾಕಿ ಸೈಡಿಗೆ ಎತ್ತಿಟ್ಬಿಡು ಅದನ್ನ ಕಡಾಳಿಗೆ. ಏನು 1-2 ಗ್ಲಾಸ್ ಎಲ್ಲ ಅನ್ನ ಇದನ್ನು ಮಾಡೋದನ್ನ ಅನ್ನ ಪೂರ್ತಿ ತೆಗಿ. ಸಣ್ಣಗಿಟ್ಟಿಲ್ವಲ್ಲಿ? ಅಷ್ಟು ಬೆಳೆದಾಕ ಅನ್ನ. ನೋಡ್ರಿ, ಬಿಸಿಬೇಳೆ ಬಾತ್, ನಮಿತ ಮಾಡಿರೋ ಬಿಸಿಬೇಳೆ ಬಾತ್. ಅಯ್ಯೋ, ಹೌದಾ? ಓವ ತಿನ್ನಿಸ್ತೀನಿ. ಈ ಕಡೆ ಬರ್ರಿ, ಕರಿತಾವಡಲ್ಲಿ ಕರೆಯಾಗತ್ತಾಳ ಮಗಳು. ಏನಿದೆ? ಎಲ್ಲಿತ್ತಿದೆ? ದಬ್ಬ ಹಾಕಿತ್ತ ಏನು? ತೊಳೆದಿದ್ದ? ಚಮಚ ಇದ್ರಲ್ಲಿ ಭಾಳ ಬರಲ್ಲ. ಇದು ಆಟ ಆಡ್ಕೊಂಡು ಕುಂದಿರ್ಬೇಕು. ಯಾವುದು? ಅದು ಬರೀ ಇದನ್ನು ಮಾಡೋಕ್ಕಷ್ಟೇ. ಅದು ಅಡುಗೆ ಮಾಡೋಕ್ಕೆ ಮಾತ್ರ, ಅದು ಬಡ್ಸಕ್ಕಲ್ಲ. ಎದಕ್ಕೆ ತೊಗೊಂಡು ಅಂತ ಕ್ವಶನ್ ಕೇಳ್ತೀಯಲ್ಲ ನಾನು. ಮತ್ತು ನೋಡಲ್ಲಿ 2 ಸಲ ಹಾಕೋದು 5 ಸಲ ಹಾಕ್ಕೊಂತ ಕುಂದಿರ್ಬೇಕು. ಗಟ್ಟೆಂದು ಬರ್ತಾ ತೆಳ್ಳಂದು ಬುಡಕ್ಕೆ ಉಳ್ಕೊತೈತಿ ಅಷ್ಟೇ. ಇರಲಿ ಬಿಡು, ಹಾಕ್ತೀನಿ ಅದರಲ್ಲಿ. ಇದು ಯಾರಿಗೆ ನೋಡ್ರಿ, ಇಲ್ಲೇ ಇರುತ್ತಾ? ಹಾಕೋರಿ ಬೇಕಂದ್ರೆ ಮತ್ತೆ. ಸಾಕ? ಇಲ್ಲೇ ಇರ್ತವ, ಹಾಕೋಬೇಕು. ಆರೋಗ್ಯಕ್ಕೆ ಮುಚ್ಚಿಟ್ಟು ಬಿಸಿ ಇರ್ತದೆ. ಬನ್ನಿ ಸಮಾಧಾನ. ಹಾಂ ನಮ್ಮ ಕಡೆಗೆ
ಶೇಂಗಾ ಕಾಳು ಅಂತಿಲ್ಲ ಬಿಡು ಸಾಕು ಬಿಡು ಬೇಕಮ್ಮ ಹೊಟ್ಟೆ ನೋಡಪ್ಪ ಬಿಸಿ ಐತಿ ಹೊರಬೇಕು ನೀರು ಬೇಕಕ್ಕಿ ನೀರಲ್ಲ ನೀರು ಕುಡಿಸ್ ಫಸ್ಟು ಫ್ಯಾನ್ ಹಾಕೇನು ಹಾಕೊಂಡ್ ಸರ್ ಸಣ್ಣ ಗಿಡ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಹಾಂ ಅಕ್ಕಿಗೆ ಓಕೆ ತಿಂದಿಲ್ಲ ಹೇಗಾಗಿತ್ತು ಚಲೋ ಆಯ್ತು ತುಂಬ ಹುಡ್ಕ್ಯಾಡ್ಕೊಂತ ಕುಂದ್ರಬೇಕು ಯಾಕೆ ಅದು ಮೆಣಸಿನ್ಕಾಯಿ ಡಾರ್ಕ್ ಕಲರ್ ಇರ್ತೈತಿ ಇದು ಲೈಟ್ ಗ್ರೀನ್ ಆಗಿರುತ್ತಾ ಅದೇ ನೋಡ್ಲಾರ್ದ ತಿಂದ್ಬಿಟ್ರೆ ಹೆಂಗೈತಿಪ್ಪ ಮೆಣಸಿನ್ಕಾಯಿ ಒಂದು ಸ್ವಲ್ಪ ದೊಡ್ಡ ಹಚ್ಬೇಕು ಬಾಬಿ ನೋಡ್ರಿ ಬಿಸಿಬೇಳೆ ಬಾತ್ ನನ್ನ ಫೇವ್ರೇಟ್ ತೊಗೊಳ್ರಿ ನೀವು ತಿಂದ್ರೆ ಟೇಸ್ಟ್ ಹೇಳ್ರಿ ಅಲ್ಲಿ ಸಾಂಗ್ ಸ್ಟಾಪ್ ಆಗೈತಿ ಓಕೆ ಫ್ರೆಂಡ್ಸ್ ತಿಂದು ಮತ್ತೆ ಸಿಗ್ತೀವಿ ಫ್ರೆಂಡ್ಸ್ ನೋಡ್ರಿ ಬೆಳಿಗ್ಗೆ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೆ ಮತ್ತು ಇವಾಗ ಕಂಟಿನ್ಯೂ ಮಾಡಾಕತ್ತೀನಿ ಸಾಯಂಕಾಲ 5:30 6 ಗಂಟೆ ಹಾಕೊಂಡೈತಿ ಈಗ ಎಲ್ಲ ಕೆಲಸ ಮುಗಿಸಿದ್ವಿ ಕೆಲಸ ಮಾಡೋದು ವಿಡಿಯೋನ ಮಾಡ್ಕೊಳಕ್ಕಾಗಲ್ಲ ಯಾಕಂದರೆ ಎಲ್ಲರೂ ಒಂದೊಂದು ಮಾಡ್ಕೊಂಬಿಡ್ತೀವಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಬಿಡ್ತೀವಲ್ಲ ಹಾಗಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಈಗ ನಾವು ಹೊರಗೆ ಹೊಂಟೀವಿ ಎದಕ್ಕಪ್ಪ ಅಂತಂದ್ರೆ ಜೋಳ ಖಾಲಿಗೆ ಜೋಳ ತೊಗೊಂಬರ್ಬೇಕು ಹಂಗೆ ಡೋಮೆಕ್ಸ್ ಖಾಲಿಗೈತಿ ಹೋಸಲ ತಂದಿದ್ದಿಲ್ಲ ಐತೆ ಅಂಥೇಳಿ ನೋಡ್ರಿ ನಾವು ಈಗ ಡಿ ಮಾರ್ಟಿಂದ ತೊಗೊಂಬಂದಿದ್ದು 1.5 ತಿಂಗಳಾಯಿತು ಇನ್ನೂ ಐತಿ ರೇಷನ್ ಎಲ್ಲ ಐತಿ ಇನ್ನೂ ರೇಷನ್ ಏನೂ ತರೋಂಗಿಲ್ಲ ಜೀರಿಗೆ ಒಂದು ತಂದಿದ್ದಿಲ್ಲ ಲಾಸ್ಟ್ ಟೈಮ್ ಜೀರಿಗೆ ಒಂದು ಸ್ವಲ್ಪ ಖಾಲಿ ಆಗ್ಯಾವ ಇನ್ನೂ ಅದಾವೆ ಸ್ವಲ್ಪ ಆದರೂ ಒಂದು ಚಿಕ್ಕ ಪ್ಯಾಕೆಟ್ ತೊಗೊಂಬರ್ತೀನಿ ಇನ್ನೂ ಒಂದು 20 ದಿನ ಆಗಷ್ಟು ಮತ್ತು ಒಂದು 20 ದಿನಕ್ಕೆ ಆಗಷ್ಟು ಒಂದು ಚೀಟ ಆದ್ರೆ ನಡಿತೈತಿ ಡೋಮೆಕ್ಸು ಜೋಳ ಜೀರಿಗೆ ಆಮೇಲೆ ಇನ್ನೊಂದು ದೇವ್ರಿಗೆ ದೀಪ ಹಚ್ಚೋ ಎಣ್ಣೆ ಖಾಲಿ ಆಗೈತಿ ದೇವ್ರ ದೀಪದ ಎಣ್ಣೆ ಇಷ್ಟು ತುಪ್ಪ ಐತಿ ಆದರೂ ಒಂದು ಅರ್ಧ ಲೀಟ್ರ್ ತೊಗೊಂಬರ್ತೀನಿ ನಡ್ಬಾರ್ ಖಾಲಿ ಆದ್ರೆ ಮತ್ತು ಇದು ಆಕೈತಿ ಹೆಚ್ಚು ಕಡಿಮೆ ಆಕೈತಿ ಅದಕ್ಕೊಂದು ಅರ್ಧ ಲೀಟ್ರ್ ತರ್ತೀನಿ ಈಗ ಮಿಕ್ಕಿದ್ದೆಲ್ಲ ಐತಿ ಸೋಪು ಶಾಂಪು ಎಲ್ಲ ಐತಲ್ಲ ಯಾವ ಸೋಪು ಖಾಲಿ ಒಂದು ತೊಗೊಂಡ್ರೆ ಆತು ಬರ್ತೈತಿ ಇನ್ನೂ ಐತದ ಮೊನ್ನೆ ಯಾರೋ ತೆಗ್ದೀವಿ ಅದನ್ನ ಹೌದಿಲ್ಲ ಇಷ್ಟ ನೋಡ್ರಿ ಇಷ್ಟ ತೊಗೊಂಬರಕ್ಕೆ ಹೊಂಟೀವಿ ಈಗ ಅವ್ರಿಗೆ ಹೊರಗೆ ಕರ್ಕೊಂಡು ಹೋದಂಗೆ ಆಗುತ್ತೆ ಮಕ್ಕಳಿಗೆ ಅಂತೇಳಿ ಹೊಂಟೀವಿ ಒಂದು ಸ್ವಲ್ಪ ಹೊರಗೆ ಅಡ್ಡಾಡ್ಸ್ಕೊಂಡು ಅವನ್ನೆಲ್ಲ ತೊಗೊಂಡು ಜೋಳ ತೊಗೊಂಡು ಈಕೆ ನೋಡ್ರಿ ಕೈ ತೋರ್ತ ಹಿಂಗೆ ಅಲ್ಲಲ್ಲ ಮಸಾಲೆ ಪೂರಿ ತಿನ್ಬೇಕಂತಕ್ಕಿ ಮೊನ್ನೆ ಹೋಗಿದ್ರು ಸಿಗಲಿಲ್ಲ ಇವತ್ತು ಮಸಾಲೆ ಪೂರಿ ಕೊಡಿಸ್ರನಾಗತ್ತ ನೋಡೋಣ ಸಿಕ್ಕರೆ ಕೊಡಿಸ್ತೀವಿ ಸಿಗಲಿಲ್ಲ ಅಂದ್ರೆ ಜ್ಯೂಸು ಓಕೆ ಬರ್ರಿ ಹೋಗೋಣಕ್ಕಿನ್ನ ನಾವೇನು ಕರ್ಕೊಂಡು ಹೋದ್ರೆ ನಾವು ಹಾಂ ಏನು ಕಲ್ತಿ ನೀನು ಹೌದಾ ನಿಧಾನವಾಗಿ ಹೋಗೋದಿಲ್ಲ ಟಕಕ್ಕ ಗೇಟ್ ಹಾಕ ಕಿಲಿಕಾಯಿ ತಗೋರಿ ಕಿಲಿಕಾಯಿ ಕೈಯಾಗಿಂದ ಕಚ್ಚಿಪ್ಪ ಮಾರ್ಬಿಟ್ಟಿರ್ತೀನಿ ನಾನು ಅಲ್ಲಿ ಕೆಂಗೇರಿನಾಗ ನೋಡ್ಬೇಕು ನೀನೇನ ನಾ ಅದಕ್ಕೆ ನೀನು ಎಲ್ಲೂ ಕರ್ಕೊಂಡ್ ಬರಲ್ಲ ಏನ್ ಮಕ ಹಂಗ್ ಮಾಡಿ ಹೆಂಗ್ ಮಾಡೀನಿ ನೋಡ್ರಿ ಕಿಚ್ಚ
ಹೌದಿಲ್ಲ? ಅದು ಕಾಸ್ಟ್ಲಿ. ಎಲ್ಲ ಕಾಸ್ಟ್ಲಿ. ಪಾರ್ಕ್ನ್ಯಾಗ ಹೋಗಿ ಆಟ ಆಡ್ಸಕ್ಕೂ ಆಗಲ್ಲ ಐಕಿನ. ಪಾಪ ಯಾರ ಪೀಸಾಗಿ ಬಂದಿರ್ತಾರ, ಸೊಲಿ ಕಡ್ಸ್ಕೊಂಡು. ಅಲ್ಲ, ಯಾರು ಮನ್ಯಾಗ ಇದು ಇರ್ತೈತಲ್ಲ, ಅವರು ಬಂದು ಕುಂತಿರ್ತಾರ ನೆಮ್ಮದಿಗೆ. ಈ ಚೀರದ್ ನೋಡಿ ಎದ್ದು ಹೋಗಿರ್ಬೇಕು ನೋಡೋರು. ಅಲ್ಲ, ಒಬ್ರೊಬ್ರು ಮನೆ ಡಿಮಾರ್ಟ್ನಾಗ ಅದು ಹೋಗೇ ಬಿಡ್ತದು. ನೀನು ಕೆಲವೊಂದು ಶಾಶ್ವತ ಹೋಗೇ ಬಿಡ್ತದೆ ದೇವಸ್ಥಾನ. ಬಿಸಿ ಪಾಠ ಅಂತ ತಗೋಬೇಕು. ಫ್ರೆಂಡ್ಸ್ ನೋಡ್ರಿ, ಇವರಿಬ್ರು ನಮ್ಮ ಮಮ್ಮಿಗೆ ಈ ಥರ ರೋಡು ದಾಟಕ್ಕ ಭಯ. ಯಾಕಂದ್ರೆ ಮನ್ಯಾಗ ಇರ್ತಾರಲ್ಲ ಅದಕ್ಕೆ. ನೋಡ್ರಿ, ಅಲ್ಲಿ ಒಂದು ಸೂಪರ್ ಮಾರ್ಕೆಟ್ ಐತಾ, ಅಲ್ಲೆಲ್ಲ ಚಲೋ ಸಿಗ್ತಾವ ಐಟಮ್. ಅಲ್ಲಿ ತಗೋಬರಕ್ಕೆ ಹೊಂಟಾರ. ಹಂಗ ಸ್ಟ್ರೈಟ್ ಹೋದ್ರೆ ನಮ್ಮ ತಿಬ್ಬಾದೇವಿ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಅಪ್ಪು ಸರ್ ಇದ್ದಾರೆ. ಅಪ್ಪು ಸರ್ ನೋಡ್ರಿ ಫ್ರೆಂಡ್ಸ್, ಎಲ್ಲ ಶಾಂತಿ ಮಾಡ್ಕೊಂಡು ಬರಾಕತ್ತಾರೆ ಇಬ್ರು. ನೋಡ್ರಿ ಅಲ್ಲಿದ್ದಾರೆ. ಅದ ಕೈಯಾಗೈತಲ್ಲ. ಓಹೋ ಮ್ಯಾಗಿ ತಂದಾರ. ಮ್ಯಾಗಿ ತಗೋಬರಲ್ಲ ಅಂತ ಹೇಳಿದ್ರು, ಈಗ ತಗೋಬರಾಕತ್ತಾರೆ. ರೊಟ್ಟಿ ಹಿಟ್ಟು ತೊಗೊಬರಕ್ಕೋತಾರ. ಅದೇನೋ ಅಂತಾರೆ, ಅದು ಯಾವುದೋ ಹಿಟ್ಟು ಗೊತ್ತಿಲ್ಲ. ಚಪಾತಿ ಹಿಟ್ಟು, ರೊಟ್ಟಿ. ಇಲ್ಲಿ ಹೈವೇ ಇದೊಂದು ಸ್ವಲ್ಪ ರೋಡ್ ಹೈವೇ ಟೈಪ್ ಐತಾ, ಅದಕ್ಕೆ ಟ್ರಾಫಿಕ್ ಜಾಸ್ತಿ ರೀ. ಅದು ಈ ಟೈಮಲ್ಲಿ ಜಾಸ್ತಿ. ಸಂಡೇ ಸಾಯಂಕಾಲ ಆ ಕಡೆ ಈ ಕಡೆ ಗಾಡಿಗಳು ಹೋಗೋದ ನೋಡಕ್ ಹೋಗ್ತಾರೆ. ನಮ್ಮ ನವಕ್ಕ ನೋಡ್ರಿ ಕುಂತ ನಮ್ಮೇ ನೋಡ್ರಿ ಎಬ್ಬಸ್ ಕುಂದ್ರಿಸಿದೆ. ಮತ್ತ ಅಯ್ಯೋ ಬಾ, ಇವರು ಬಂದಾಗ ನಾ ಕೇಳಿಸ್ಬಿಡ್ತೀನಿ. ಬಂದ್ರು ಅಪರೂಪದ ಅತಿಥಿಗಳು ಬಂದ್ರು. ಹೆಂಗಿತ್ತವ ಶಾಪಿಂಗು? ಏ ಗಾಡಿ ಮ್ಯಾಗಿ ತಗೋಬರಲ್ಲ ಅಂತ ಹೇಳಿದ್ರಿ. ಮತ್ತ ಬಡ್ಕೊಳಕತ್ತಿತ್ತ ನಮ್ಮ ಮನ್ಯಾಗ. ನೋಡ್ರಿ ಭಾಷೆ ನೋಡ್ರಿ, ಒಂದು ಹುಡುಗಿ ಬಡ್ಕೊಳಕೋತಿದ್ವಿ ಅಂತ. ಈಗ ತಗೋಬೋದಿತ್ತು, ಡಿ ಮಾರ್ಟಿಗೆ ಹೋಗಿದ್ರ ಮ್ಯಾಗಿ ತಗೋಬೋದಿತ್ತು ಅಂದ. ಟೈಮ್ ಆಗೈತಿ ಡಿ ಮಾರ್ಟಿಗೆ ಹೋಗಕ್ಕ. ಕತ್ಲ ಬರತ್ತ ಇಲ್ವಾ? ಬರುತ್ತಿದೆ. ಅಯ್ಯೋ ಮತ್ತ ನೋಡಿ, ನಾವು ಮೆಟ್ರೋಕ್ಕೆ ಹೋಗಿದ್ದು ಎಷ್ಟು ಹಾಕಿತ್ತು ದುಡ್ಡು. ನಾ ಹೇಳಿನಿ, ಇಲ್ಲಂದ್ರೆ ನೀನ ಹೇಳಿದಿ ಬಿಡುವ. ಹೌದಿಲ್ಪ? ಹಾ ಯಾವ್ದಪ್ಪ ಅದು ಕಾರು? BMW.
ನಾನು ಇನ್ನ ನಮ್ಮ ಮಮ್ಮಿ ತೋರಿಸ್ತೆ ಕಾಣಿಸೋ ನೋಡ್ರಿ ಲೈಟ್ ಪಕ್ಕ 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 ಅನ್ನಕತ್ತೆ. ಈ ಹೆಣ್ಮಕ್ಳಿಗೆ ಎಲ್ಲೋದ್ರು ಡ್ರೆಸ್ಸಿಂದ ಫಸ್ಟ್ ಕಣ್ಣಿಗೆ ಬೀಳೋದ ಡ್ರೆಸ್ಸು. ನನಗೆ ತಿನ್ನೋದಕ್ಕೆ ಬಿಡಕತ್ತೀನಿ ನಾನು. ಇಟ್ಕೊಂಡು ನೋಡ್ತಿರ್ತಾರ ಅವರು, ಇನ್ನು ಅವ್ರ ಅವಸರ ಇರ್ತೈತೆ ಅವ್ರಿಗೆ. ಫ್ರೆಂಡ್ಸ್ ನೋಡ್ರಿ, ಮಸಾಲ ಪುರಿ ತಗೊಂಬಂದಾರ, ತಿಂತೀವಿ. ನಿನಗೇನವ? ನಂಗೋಲ್ಲ. ನಿಮಗೂ ಇದ. ಅಲ್ಲಿ ಅಂಗಡಿ ಮುಂದೆ ತಿನ್ಬೋದು, ಬಟ್ ನಾವ್ಯಾಗ ಕುಂದ್ರಸಕ್ಕೆ ಆಗಲ್ಲ. ಅಲ್ಲಿ ಚೇರ್ ಇದಾವೆ, ಬಟ್ ಜನ ಇದಾವೆ. ಅವು ಚೇರ್ ಅಂದ್ರೆ ಇವು ಸ್ಟೂಲು, ಚೇರ್ ಅಲ್ಲ. ಒಂದು ನಿಮಿಷ, ಏನು ನಾಯಿ ತಿನ್ಬಿಡ್ತಾವಂತ ಇಲ್ಲಿ ತಿನ್ನಲ್ಲ. ನೋಡ್ಕೊ ಮತ್ತೆ. ಅಲ್ಲಿ ಒಂದು ನಿಂತೈತಲ್ಲಿ. ಹೌದಾ? ಕಲ್ನಾಯಿ ಬಿಸಿ ಈಗೀಗ ನವಕ್ಕ ಮಸಾಲ ಪುರಿ ತಿನ್ನಂತೆ, ಮಸಾಲ ಪುರಿ ತಿನ್ನಂತೆ. ಹೋಗ ಖುಷಿ ಆಗೈತೆನ? ಹ್ಞೂ ತಿನ್ನ. ಮಾಡ್ತಾಳ ಈಗಿನ ನೋಡ್ರಿ ಇಲ್ಲಿ ಹೆಂಗೆ ಕಡಿತಾಳ. ನಿಮಗ ಹಾಂ ನಿಮಗ ಅದೊಂದು ಲೈಟ್ ಹಿಡಿದ್ಬಿಟ್ಟು ಕಣ್ಣು ಹಿಂಗೆ ಮುಚ್ಚಿದ ಅಂತಂದ್ರೆ ಅದೊಂದು ಏನಾಕತ್ತೆ? ಬ್ಲರ್ ಆಗತ್ತೆ ಕಣ್ಣು. ಹಾಂ, ಕಣ್ಣು ಯಾಕೆ ಬ್ಲರ್ ಆಗುತ್ತೆ ಹೇಳು? ಈಗ ಕಣ್ಣು ಮುಚ್ಚಿಲ್ಲ, ಅಲ್ಲ ಚುಕ್ಕಿ ಚುಕ್ಕಿ ಕಾಣಿಸುತ್ತಾ. ನಮ್ಮ ಗಾಡಿನ ಇಲ್ಲಿ ಹಾಳು ಮಾಡಿಬಿಟ್ಟೈತೆ ನೋಡ್ರಿ. ಮುಂಚೆ ಎಲ್ಲ ಚಲೋ ಇತ್ತು ಒಳಗೆಲ್ಲ, ಇಲ್ಲಿ ನೋಡ್ರಿ ಅಲ್ಲಿ ಅದು ಬೆಲ್ಟ್ ಹಾಳು ಮಾಡೈತಿ. ಆಮೇಲೆ ನೋಡ್ರಿ ಇದನ್ನ ಇದು ಗೇರು, ಅಯ್ಯ ನಾವೇ ಇಲ್ಲಿ ಕುಂತಾಳ ನೋಡ್ರಿ. ಇದು ಎಲ್ಲ ಇಲ್ಲಿನ ಮಾಡಿದ್ದು ಎಲ್ಲ. ಇದು ಹ್ಯಾಂಡ್ ಬ್ರೇಕು, ಇದು ಅಯ್ಯೋ ನೋಡ್ರಿ ಇದು ಇಲ್ಲಿನ ಮಾಡಿದ್ದು. ಇದು ಹೋಗೈತೇನ? ಹಾಂ ನೋಡ್ರಿ ಇದು ಹೋಗೈತೆ ನೋಡ್ರಿ. ಹೌದಾ? ಇಲ್ಲಿ ಕಡದ್ ಹಂಗೆ ಮಾಡಿ. ನಂದು ತೋರಿಸಿದ್ರು. ತೋರಿಸಿದೆ. ಇದು ಹೊತ್ತು ವೀಲು ಅಲ್ಲಿ ಎಗ್ ರೈಸ್ ಅಂಗಡಿ ಎಗ್ ವರ್ಲ್ಡ್ ಅಂತೆ. ಏನು ಹೇಳೋಣ? ಬರೀ ಎಗ್ ಮಾಡ್ತಾರೆ. ಅಲ್ಲಿ ನೋಡಲ್ಲಿ ಹೋಗಿ ಏನು ಬರಾಕೈತಿ. ಹೌದು, ಅಷ್ಟು ಹೋಗಿ ಬರ್ಸ್ತಾರಲ್ಲ. ಗ್ಯಾಸ್ ಏನು ಇವ್ರಿಗೆ ಅಷ್ಟೈತಾ? ಈಗ ತಿನ್ವಲ್ಲ ಅಲ್ಲಿ ಗ್ಯಾಸ್ ಮಾಡ್ತಾರೆ. ಗ್ಯಾಸ್ ಖಾಲಿ ಆದ್ಮೇಲೆ ಬಂದಾಗ ಮಾಡ್ತಾರೆ ಮತ್ತೆ. ಅಲ್ಲಿವರೆಗೂ ಅವ್ರಿಗೆ ಕಷ್ಟ. ಓಕೆ.